ವೀಕ್ಷಕರೇ ನಮಸ್ಕಾರ. ನಾನು ಮಹೇಶ್ ಕೆಬ್ಬೆ. ಇವತ್ತು ಮಂಡ್ಯದ ಸ್ವರ್ಣ ಸಂದರ್ಭದಲ್ಲಿ ಬೈಕ್ನಲ್ಲಿ ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಅಡ್ಡಗಟ್ಟರು ಅಂತೇಳಿ ಬೈಕ್ ಸವಾರ ಬ್ರೇಕ್ ಹಾಕಿದ ತಕ್ಷಣವೇ ಮಗು ಬೈಕ್ನಿಂದ ಕೆಳಗಡೆ ಬಿದ್ದು ತಲೆಗೆ ತೀವ್ರವಾದಂತಹ ಒಂದು ಪೆಟ್ಟನ್ನು ಬಿದ್ದು ಮಗು ಸ್ಥಳದಲ್ಲೇ ಅಸುನೀಗಿರುವಂಥದ್ದು. ನಿಜಕ್ಕೂ ಕಂದಮ್ಮನ ಸಾವು ಇಡೀ ರಾಜ್ಯದ ಜನರು ಕೂಡ ಕಣ್ಣೀರನ್ನು ಮಿಡಿತಾ ಇದ್ದಾರೆ. ಯಾಕಾಗಿ ಈ ಒಂದು ಘಟನೆ ನಡೆಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಸಮಯ ಇಲ್ಲ. ಆದರೆ ಯಾರದ್ದು ತಪ್ಪು ಯಾರದ್ದು ಸರಿ ಅಂತ ಹೇಳಲಿಕ್ಕೂ ಕೂಡ ನಾವು ಜಡ್ಜ್ಮೆಂಟ್ನ ಕೊಡಲಿಕ್ಕಾಗಲ್ಲ. ಆದರೆ ಇಂತಹ ಒಂದು ಘಟನೆ ನಡಿಬಾರ್ದಾಗಿತ್ತು, ಆದರೂ ಕೂಡ ನಡೆದೋಗಿದೆ. ಇದೇ ರೀತಿ ಮೈಸೂರಿನಲ್ಲೂ ಕೂಡ ಒಮ್ಮೆ ಟ್ರಾಫಿಕ್ ಪೊಲೀಸರು ಕಂಡು ಯೂ ಟರ್ನ್ ಮಾಡುವಂತಹ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಕೂಡ ಸಾವನ್ನಪ್ಪಿದ್ದ. ಅದನ್ನು ನಮ್ಮ ಕಣ್ಮುಂದೆನೇ ಬರ್ತಾ ಇದೆ. ಇಂತಹ ಘಟನೆಗಳು ಮರುಕಳಿಸಬಾರ್ದು ಅಂತ ಹೇಳಿದ್ರು ಕೂಡ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಟ್ರಾಫಿಕ್ ಪೊಲೀಸ್ನವರು ಕೂಡ ಮಕ್ಕಳು ಇದ್ದಂತಹ ಸಂದರ್ಭದಲ್ಲಿ, ವಯೋವೃದ್ಧರು ಇದ್ದಂಥ ಸಂದರ್ಭದಲ್ಲಿ ಅವರ ವರ್ತನೆಗಳು ಸ್ವಲ್ಪ ಬದಲಾಗಬೇಕು. ಅಲ್ಲಿ ಏನಾಯಿತು ಅನ್ನೋದು ಮುಖ್ಯ ಅಲ್ಲ. ಆದರೆ ಒಂದು ಮಗು ಸಾವನ್ನಪ್ಪಿರೋಂಥದ್ದು ಬಹಳ ಖಂಡನೀಯವಾದಂಥ ಒಂದು ವಿಚಾರ. ಯಾಕೆಂದರೆ ಇವತ್ತು ಅವರ ಕುಟುಂಬಸ್ಥರು ಎಷ್ಟೇ ಲಕ್ಷ ಕೋಟಿ ಕೊಟ್ಟರು ಕೂಡ ಆ ಮಗು ವಾಪಸ್ ಬರೋದಿಲ್ಲ. ಅದರಿಂದ ಸರ್ಕಾರಗಳು ಕೂಡ ಇವತ್ತಿನ ಟೆಕ್ನಾಲಜಿಗಳನ್ನ ಬಳಸಿ ಆ ಫೈನ್ಗಳನ್ನ ಕಟ್ಟಿಸುವಂತಹ ನಿಟ್ಟಿನಲ್ಲಿ ಮುಂದಾಗಬೇಕಾಗುತ್ತೆ. ರಸ್ತೆ ಮಧ್ಯದಲ್ಲಿ ಬೈಕ್ಗಳನ್ನ ತಡೆದು, ಕಾರ್ಗಳನ್ನ ತಡೆದು ಅಡ್ಡಗಟ್ಟಿ ಫೈನ್ಗಳನ್ನ ಕಟ್ಟಿಸುವಂಥದ್ದು ಸ್ವಲ್ಪ ನಿಲ್ಲಬೇಕಾಗುತ್ತೆ. ಸೊ ಹೀಗಾಗಿ ಪೊಲೀಸ್ನವರು ಕೂಡ ಒಂದು ರೀತಿ ಮಾನವೀಯತೆಯ ದೃಷ್ಟಿಯಿಂದ ಆ ಬೈಕ್ ಸವಾರಗಳನ್ನ ನೋಡುವಂಥದ್ದು, ಈ ರೀತಿಯಾದಂಥ ಒಂದಿಷ್ಟು ಕ್ರಮಗಳನ್ನ ಕೂಡ ಅವರು ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಟೆಕ್ನಾಲಜಿ ಮುಖಾಂತರ ಈ ಫೈನ್ಗಳನ್ನ ಕಟ್ಟಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದು ರೀತಿ ಹೊಸ ಚಿಂತನೆಯನ್ನು ಕೂಡ ಮಾಡಬೇಕಾಗುತ್ತೆ. ವಿಧಿ ಆಟಕ್ಕೆ ಬಲ್ಲವರು ಯಾರು ಒಂದು ರೀತಿ ವಿಧಿ ಎಷ್ಟು ಕ್ರೂರಿ ಅನ್ನೋದು ನಮಗಿಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಈ ಮಳೆಗಾಲದಂತಹ ಸಂದರ್ಭದಲ್ಲಿ ಬೈಕ್ ಸವಾರು ಭಾಳ ಹುಷಾರಾಗಿ ಬೈಕ್ನ ಓಡಿಸ್ಬೇಕಾಗುತ್ತೆ. ಜೊತೆಗೆ ಫೈನ್ ಎಷ್ಟೇ ಆಗಿರ್ಬೋದು ಕೂಡ ಅದನ್ನು ಕಟ್ಬೋದು. ಆದರೆ 500, 1000 ಎಷ್ಟೇ ಆಗಿರ್ಬೋದು, ಆದರೆ ಹೋದಂತಹ ಜೀವ ಮತ್ತೆ ಬರಲ್ಲ. ಒಂದೊಂದು ಜೀವ ಕೂಡ ಭಾಳ ಅಮೂಲ್ಯ. ಆ ಜೀವನವನ್ನು ಈ ರೀತಿ ನೀವು ಕಳ್ಕೊಳ್ಬಾರ್ದು. ಸೊ ಹೀಗಾಗಿ ವಾಹನಗಳನ್ನ ಹುಷಾರಾಗಿ ಓಡಿಸುವಂತಹ ನಿಟ್ಟಿನಲ್ಲಿ ಚಾಲಕರು ಯಾರೇ ಆದರೂ ಕೂಡ ಅವರು ಮುಂದಾಗಬೇಕು ಅನ್ನೋದು ಕೂಡ ನಮ್ಮ ವಾಹಿನಿಯ ಕಳಕಳೆಯ ಮನವಿ.